ಕಾಲದೊಂದಿಗೆ ಚೌಕಾಶಿ ಮಾಡತೊಡಗಿದ್ದ ವೆಂಕಟಾಚಲಪತಿ ಇಡೀ ಜಗತ್ತಿನ ಎಲ್ಲ ಜೀವಿಗಳ ಪಾಲಿಗೆ ಇದು ನಿಲ್ಲದೆ ಸರಿದು ಹೋಗಲಿ, ಬೇಡ ಎಂದವರ್ಯಾರು? ತನ್ನೊಬ್ಬನ ಪಾಲಿಗೆ ಅದು ನಿಶ್ಚಲವಾಗಬಾರದೆ? ಏನು ಸುಖ ಉಂಡೆನು ಎಂದು ಮುದುಕನಾಗಿ ಬಿಡಲಿ? ಆದರೂ ಆದೇನು. ಆದರೆ ಕಡೆಗೊಂದು ದಿನ ತನ್ನ ಶ್ವೇತ ಸುಂದರಿ ಒಂದೊಂದೇ ಹೆಜ್ಜೆ ಇರಿಸಿಕೊಂಡು ಅವಳಿಗಾಗಿ ಕಟ್ಟಿಸಿದ ಈ ಮನೆಯ ಹೊಸ್ತಿಲ ಒಳಕ್ಕೆ ನಡೆದು ಬಂದರೆ ಅವಳನ್ನು ಕೈ ಹಿಡಿದು ಬಳಿಗೆ ಕರೆದುಕೊಳ್ಳುವಷ್ಟಾದರೂ ತಾರುಣ್ಯ ತನ್ನಲ್ಲಿ ಉಳಿಸಬಾರದೆ ಕಾಲ? ಅವಳ ನೆನಪುಗಳು ಇತ್ತೀಚೆಗೆ ತನ್ನ ನಿಯಂತ್ರಣ, ಆದೇಶ, ಆಹ್ವಾನಗಳ ಮುಲಾಜೂ ಇಲ್ಲದೆ ಹೊತ್ತಲ್ಲದ ಹೊತ್ತಿನಲ್ಲಿ ಬರಬಾರದ ಜಾಗೆಗಳಲ್ಲೂ ಬರುತ್ತಿರುವುದು ಚಲಪತಿಯ ಗಮನಕ್ಕೆ ಬಂದಿತ್ತು. ಕಾಲನ ಜೊತೆಗೆ ನಡೆದ 60 ಚಿಲ್ಲರೆ ವರ್ಷಗಳ ಹಾದಿಯಲ್ಲಿ ಅತ್ಯಂತ ಸಹಜವಾಗಿ ಕಳೆದು ಹೋಗಬಹುದಾಗಿದ್ದ ಚಿಕ್ಕ ಪುಟ್ಟ ನೆನಪುಗಳೂ ಕೂಡ ಪೋಣಿಸಿದ ಮುತ್ತುಗಳಂತೆ ಒಂದರ ಹಿಂದೊಂದು ಬಂದು ಅವನನ್ನ ಕಾಡುತ್ತಿದ್ದವು. ಈ ಎಲ್ಲ ನೆನಪುಗಳ ಒಟ್ಟು ಮೊತ್ತ ಮತ್ತು ಸತ್ಯನಾರಾಯಣ ಮೋಟಾರು ಸರ್ವೀಸು ಕಂಪನಿಯೊಂದರ ಹೊರತು ತನ್ನ ಬದುಕಿನಲ್ಲಿ ಮತ್ತೇನೂ ಘಟಿಸಿಯೇ ಇಲ್ಲ. ಅಘಟಿತವಾದುದಕ್ಕಾಗಿ ಕಾದದ್ದೇ ಬದುಕಾಗಿ ಹೋಗಿದೆ. ಅವಳು ಇಂದಲ್ಲ ನಾಳೆ ಬರುತ್ತಾಳೆ. ಅವಳ ರೂಪವೊಂದೇ ಏಕೆ, ಆ ಹೆಜ್ಜೆ ಸಪ್ಪಳ, ಹೆಳಲ ಹೂವು, ತೋಳ ವಾಸನೆ, ಬೀಸುವ ಸೆರಗಿನ ತಿಳಿಗಾಳಿ ಮತ್ತು ಆ ಸೆರಗಿನ ಗಂಧರ್ವ ಸ್ಪರ್ಶ ಎಂತಹುದು ಎಂಬುದು ಚಲಪತಿಗೆ ಚೆನ್ನಾಗಿ ಗೊತ್ತಿತ್ತು. ಬಹುಶಃ ಯಾವ ಪ್ರೇಮಿಗೂ ದೊರಕದ ಅಂತಹದ್ದೊಂದು ಸ್ಪರ್ಶ ಅವನಿಗೆ ದೊರಕಿತ್ತು, ಅದರಲ್ಲೂ ಬದುಕಿನ 63ನೆಯ ವಯಸ್ಸಿನಲ್ಲಿ. ಎಂದೆಂದಿಗೂ ಅಲ್ಲಿಗೆ ಕಾಲಿಡದವನು ಅದೊಂದು ದಿನ ಅನಿವಾರ್ಯವಾಗಿ ಊರ ಮುಂದಿನ 2 ಗುಡ್ಡಗಳ ನಡುವಿದ್ದ ಸಿಟಿ ಕ್ಲಬ್ಬಿಗೆ ಹೋಗಿದ್ದ ಚಲಪತಿ. ಕೇವಲ ಇಂಗ್ಲಿಷರು ಮತ್ತು ಅವರಿಗೆ ಹುಟ್ಟಿದ ಭಾರತೀಯರಿಗೆ ಮಾತ್ರ ಪ್ರವೇಶವಿದ್ದ ಸಿಟಿ ಕ್ಲಬ್ಬನ್ನ ಊರ ಶ್ರೀಮಂತ ಲಿಂಗಾಯತನೊಬ್ಬನಾತ ಕಟ್ಟಿಸಿಕೊಟ್ಟಿದ್ದ. ಹಾಗೆ ಕಟ್ಟಿಸಿಕೊಟ್ಟಿದ್ದನು ಎಂಬ ಒಂದೇ ಕಾರಣಕ್ಕಾಗಿ ಆತನಿಗೆ ಅಪರೂಪಕ್ಕೊಮ್ಮೆ ತನ್ನ ಖಾಸಾ ಗೆಳೆಯರೊಬ್ಬರನ್ನ ಕ್ಲಬ್ಬಿಗೆ ಕರೆತರುವ ಕಾನೂನುಬದ್ಧ ಸವಲತ್ತು ಇತ್ತು. ಇಲ್ಲದಿದ್ದರೆ ಸ್ಮಾರ್ತರ ಸೋಮಯಾಜುಲ ಸೀತಮ್ಮನೆಂಬ ಹೆಣ್ಣುಮಗಳಿಗೂ, ಶೆಟ್ಟಿ ಬಲಿಜರ ಜಾತಿಯ ಭೋಗಮು ಸತ್ತೆಪ್ಪನೆಂಬ ಗಂಡಸಿಗೂ ಉಂಟಾದ ನೀಚ ಗರ್ಭದ ಫಲವಾದ ಸೋಮಯಾಜುಲ ವೆಂಕಟಾಚಲಪತಿಗೆ ಅಂತಹ ಸಿಟಿ ಕ್ಲಬ್ಬಿನ ಒಳಕ್ಕೆ ಕಾಲಿಡುವ ಅವಕಾಶವಾದರೂ ಎಲ್ಲಿಯದ್ದು? ಆದರೆ SMS ಕಂಪನಿಯ ಭವಿತವ್ಯದ ಒಡೆಯ ಚಲಪತಿ ಕ್ಲಬ್ಬಿಗೆ ಬರುತ್ತಾನೆಂದರೆ ಬೇಡ ಎನ್ನುವ ಬಾಯಿ ಇಂಗ್ಲಿಷರಿಗಾಗಲಿ ಅವರಿಗೆ ಹುಟ್ಟಿದವರಿಗೆ ಆಗಲಿ ಖಂಡಿತ ಇರಲಿಲ್ಲವಾದ್ದರಿಂದ ಕ್ಲಬ್ ಕಟ್ಟಿಸಿದ ಲಿಂಗಾಯತರ ಧಣಿ ಬಾಯಿ ತುಂಬ ಬಾರೆಂದು ಚಲಪತಿಯನ್ನ ಕರೆದಿದ್ದ. ಇವನು ಇಲ್ಲವೆನ್ನಲಾಗದೆ ಹೋಗಿದ್ದ. ಇಂಗ್ಲಿಷರ ಕಲೆಕ್ಟರನೊಬ್ಬನಿಗೆ ಏಕೆ, ಮದ್ರಾಸು ಪ್ರೆಸಿಡೆನ್ಸಿಯ ಅಧಿಕಾರಿಗಳಿಗೂ ಸಾಕಷ್ಟು ಪರಿಚಯವಿದ್ದ ಡಾಕ್ಟರ್ ಚನ್ನಬಸವನಗೌಡ ಆ ಕ್ಲಬ್ಬಿನ ಆಜೀವ ಸದಸ್ಯ. ವಿಶೇಷ ಸಂದರ್ಭಗಳಲ್ಲಿ ಆತ ಮಾಂಡೋವಿಯ ಸಮೇತ ಕ್ಲಬ್ಬಿನ ಲಾನಿನ ಮೇಲೆ ವಿರಾಜಿಸುತ್ತಿದ್ದ. ಇಂಗ್ಲಿಷರನ್ನು ನಾಚಿಸುವಂತಹ ಅವನ ನಿಲುವಿಗೆ ಅಲ್ಲಿದ್ದ ಹೆಂಗಸರು, ಮಾಂಡೋವಿಯ ಕಣ್ಣ ಹೊಳಪಿಗೆ ಅಲ್ಲಿನ ಗಂಡಸರು ತಾಸುಗಟ್ಟಲೆ ದಂಗಾಗಿ ಅವರ ಸುತ್ತಮುತ್ತ ಸರಿದಾಡುತ್ತಿದ್ದುದು ಅಸಹಜವೇನಾಗಿರಲಿಲ್ಲ. ಒಂದು ಬೇಸಿಗೆಯ ಸಂಜೆ ತಂಪು ಗಾಳಿಯ ಮೊದಲ ಅಲೆಯು ಕ್ಲಬ್ಬಿನ ಪಕ್ಕದ ಗುಡ್ಡದ ತುದಿಯಿಂದ ತೇಲಿ ಬಂದು ಬೆವೆತ ದೇಹಕ್ಕೆ ಆಹಾ ಎಂಬಷ್ಟು ಹಿತವನ್ನು ಉಂಟು ಮಾಡುತ್ತಿದ್ದಾಗಲೇ ಇದ್ದಕ್ಕಿದ್ದಂತೆ ತಾನು ಕೂತಿರುವ ಟೇಬಲಿನ ಮುಂದೆ ವಿಶಾಲವಾದ ನಿಲುವುಗನ್ನಡಿಯಲ್ಲಿ ಮಾಂಡೋವಿಯ ಇಡೀ ಆಕಾರ ಕಾಣಿಸಿ ಚಲಪತಿಯ ಎದೆಯೊಳಗೊಂದು ಅನಿರ್ವಚನೀಯವಾದ ಛಳಕು ಪುಟಿದೆದ್ದಿತು. ಅವಳು ಮಾಂಡೋವಿಯೇ, ಬೇರೆ ಇನ್ಯಾರಿಗಿದೆ ಹಾಗೆ ಇಡೀ ವಸಂತ ಋತುವನ್ನೇ ಮೈತುಂಬ ಸುರುವಿಕೊಂಡು ಮಾತಾಗುತ್ತಾ, ನಗೆಯಾಗುತ್ತಾ, ಪ್ರೀತಿಯಾಗುತ್ತಾ, ದೇವತೆಯಾಗುತ್ತಾ ಕೂಡಬಲ್ಲ ಜೀವಂತಿಕೆ? ಅವಳು ಅಲ್ಲಿ ಕೂತಿದ್ದಾಳೆ. ದುಂಡನೆಯ ಟೇಬಲಿನ ಮುಂದೆ ಡಾಕ್ಟರ್ ಚನ್ನಬಸವನಗೌಡನ ಪಕ್ಕದಲ್ಲಿ
ಜೊತೆಗೆ ಇನ್ನೊಂದು ಜೋಡಿ ವೃದ್ಧ ದಂಪತಿಗಳೂ ಇದ್ದಾರೆ. ಮಾಂಡೋವಿ ತನ್ನನ್ನ ಗಮನಿಸಿಲ್ಲ. ಏನೋ ತಿನ್ನುತ್ತಿದ್ದಾಳೆ. ಹಣ್ಣಿನ ರಸವಿರಬೇಕು. ಮಧ್ಯೆ ಮಧ್ಯೆ ಕುಡಿಯುತ್ತಿದ್ದಾಳೆ. ಮಾತು, ನಗೆ, ತಿರುವು, ಚಲನೆ, ಚಾಂಚಲ್ಯಗಳೆಲ್ಲ ತನ್ನ ಕಣ್ಣ ಎದುರಿಗಿನ ಕನ್ನಡಿಯಲ್ಲಿ ದಾಖಲಾಗುತ್ತಿವೆ. ತನ್ನನ್ನು ಕ್ಲಬ್ಬಿಗೆ ಕರೆತಂದಾತ ಈಗ ಬಂದೆ ಎಂದು ಹೇಳಿ ಮತ್ಯಾರೊಂದಿಗೋ ಮಾತಾಡಲು ಎದ್ದು ಹೋಗಿದ್ದ. ಚಲಪತಿ ತನ್ನದೇ ಲೋಕದಲ್ಲಿ ಮುಳುಗಿ ಹೋಗಿದ್ದ. ಬೆನ್ನ ಹಿಂದೆ ಕುಳಿತು ಕನ್ನಡಿಯಲ್ಲಿ ಚಿತ್ರವಾಗಿ ಮೂಡುತ್ತಿರುವ ಸುಂದರಿಯ ಅಸ್ತಿತ್ವದ ಒಂದೊಂದೇ ಕಣವನ್ನ ಸೆರೆ ಹಿಡಿದು ಕಣ್ಣು ತುಂಬಿಸಿಕೊಳ್ಳುತ್ತಾ ಕೂತವನಿಗೆ ಮಾಂಡೋವಿಗೆ ನಿಜವಾದ ಸೌಂದರ್ಯ ತಂದುಕೊಟ್ಟಿರುವುದೇ ಮುಪ್ಪು ಎಂಬ ಭಾವನೆ ಬರತೊಡಗಿತು. ತನಗೆ 63 ಎಂದರೆ ಅವಳಿಗೂ ಆಗಲೇ 58 ಆದವಲ್ಲ. ಬೆನ್ನು ಬಾಗಿಲ್ಲ, ಕೆನ್ನೆ ಮುದುರಿಲ್ಲ. ಆದರೂ ಕಳ್ಳ ಹೆಜ್ಜೆ ಹಾಕಿಕೊಂಡು ಬಂದ ಮುಪ್ಪು ಅವಳಿಂದ ಅನತಿ ದೂರದಲ್ಲೇ ನಿಂತು ತನ್ನ ಇಶಾರೆಗಳನ್ನ ಅವಳ ಮೇಲೆ ಅಸ್ಪಷ್ಟವಾಗಿ ಮೂಡಿಸಿದೆ. ಕಿವಿಯ ಹಿಂದಿನ ತಲೆಗೂದಲು ಆಳದಲ್ಲೆಲ್ಲೋ ಮೊದಲು ಬೆಳ್ಳಗಾಗಿ, ನಂತರ ಆಕಾಶದಲ್ಲಿನ ಹಾಲು ಹಾದಿಯಂತೆ ಒಂದೇ ಒಂದು ತೆರೆಯಷ್ಟು ಕೂದಲನ್ನ ಬೆಳ್ಳಗಾಗಿಸಿ ಬೈತಲೆಯತ್ತ ನಡೆದು ಹೋಗಿದೆ. ವಜ್ರದ್ದಿರಬೇಕು. ಮೂಗುತಿಯ ಹೊಳಪು ಅವಳ ಎದುರಿಗಿನ ಗಾಜಿನ ಬಟ್ಟಲುಗಳಲ್ಲಿ ತನ್ನ ಪ್ರತಿಫಲನವನ್ನ ಮೂಡಿಸುತ್ತಿತ್ತು. ಮುಂದಿದ್ದ ದುಂಡನೆಯ ಟೇಬಲಿನ ಮೇಲೆ ಕೊಂಚ ಬಾಗಿ ಕೂತವಳ ಬಲಹೊಟ್ಟೆ ಸೆರಗಿನ ಓರೆಯ ಒಳಗಿನಿಂದ ಬೆಳ್ಳಗೆ ಕಾಣಿಸುತ್ತಿತ್ತು. ಆ ಹೊತ್ತಿಗಾಗಲೇ ಏರಿಕೆಯ ಕಾಲ ಮುಗಿದು ಇಳಿಜಾರಾಗುತ್ತಿದ್ದ ಅವಳ ಸ್ತನವೊಂದು ಕುಪ್ಪಸದ ಬಿಗಿಯಲ್ಲಿ ಸಡಿಲಾಗಿ ಕುಳಿತಿದೆ. ಹೆಳಲ ತುಂಬ ಮುಡಿದ ಮಲ್ಲಿಗೆ ಬೈತಲೆಯ ಬಿಳುಪಿನೊಂದಿಗೆ ಮಾತಿಗೆ ಇಳಿದಿದ್ದರೆ ಆಗೊಮ್ಮೆ ಈಗೊಮ್ಮೆ ಸೆರಗನ್ನು ಸೊಂಟದ ಸೀರೆಯ ಸುತ್ತಿಗೆ ಸಿಕ್ಕಿಸಿಕೊಳ್ಳುತ್ತಿದ್ದ ಮಾಂಡೋವಿಯನ್ನ ಕಂಡು ಎಲಾ ಇವಳ ಯೌವನವೇ, 2 ಮಕ್ಕಳನ್ನ ಅನಾಯಾಸವಾಗಿ ಹೆತ್ತ ಇವಳ ಹೊಟ್ಟೆಯ ಮೇಲೆ ಇನ್ನೂ ಮಡತೆ ಬಿದ್ದಿಲ್ಲವಲ್ಲ ಎಂದು ಒಳಗೆ ಉದ್ಗರಿಸಿಕೊಂಡ ಚಲಪತಿಗೆ ಇದ್ಯಾವುದೂ ಅಲ್ಲ. ಈ ಹೆಂಗಸಿನ ಆಕರ್ಷಣೆ ಇರುವುದೆಲ್ಲ ಅವಳ 2 ಹುಬ್ಬುಗಳ ಮಧ್ಯದ ಅಹಂಕಾರದಲ್ಲಿ ಎನಿಸಿಬಿಟ್ಟಿತು. ಅಖಂಡ 27 ನಿಮಿಷಗಳ ಕಾಲ ಅವಳನ್ನ ನೋಡಿದ ಚಲಪತಿ ಅಲ್ಲ, ಅವಳ ತುಂಬು ಬದುಕಿನಿಂದ 27 ನಿಮಿಷಗಳನ್ನ ತನ್ನ ದೌರ್ಭಾಗ್ಯಪೂರಿತ ಒಂಟಿತನದ ಪಾತ್ರೆಗೆ ಬಸಿದುಕೊಂಡ. ಅವಳ ಮಾತು ಮುಗಿದವು. ಗಂಡನೊಂದಿಗೆ ಮೇಲೆದ್ದಳು ಮಾಂಡೋವಿ. ಕನ್ನಡಿಯ ಮುಂದೆ ಅರೆಗತ್ತಲೆಯಲ್ಲಿ ಕುಳಿತ ಚಲಪತಿಯನ್ನ ಅವರಿಬ್ಬರೂ ಗಮನಿಸಲಿಲ್ಲ. ಜೊತೆಗಿದ್ದವರೊಂದಿಗೆ ನಡೆದು ಹೋದ ಮಾಂಡೋವಿಯ ಸೆರಗು, ಹಾಗೆ ಅವಳು ಹಾದು ಹೋಗುವಾಗ ಚಲಪತಿಯ ಎಡಭುಜ, ಎಡ ಕಿವಿ, ಎಡ ಕೆನ್ನೆ, ಎಡಗೈ ಮತ್ತು ಮಾರಣಾಂತಿಕದಿಂದ ಒಂದೇ ಸಮನೆ ಬಡಿದುಕೊಳ್ಳುತ್ತಿದ್ದ ಎಡಭಾಗದ ಎದೆಯಲ್ಲಿದ್ದ ಅವನ ಎದೆ ಗುಂಡಿಗೆಯನ್ನ ಒಂದು ಋತುವಿನಂತೆ ತಾಕಿ ಹೋಯಿತು. ಅಷ್ಟು ಜನರ ನಡುವೆ ತನ್ನ ಪಕ್ಕದಿಂದ ಹಾದು ಹೋದವಳ ದೇಹದ ವಾಸನೆಯನ್ನ 100ಕ್ಕೆ 100ರಷ್ಟು ಖಚಿತವಾಗಿ ಗುರುತಿಸಿದೆನು ಎನಿಸಿತ್ತು ಚಲಪತಿಗೆ. ಅವನ ಕಣ್ಣುಗಳು ಇದ್ದಕ್ಕಿದ್ದಂತೆ ಎಲೆ ಮಲ್ಲೇಶನ ಗುಡಿಯಲ್ಲಿ ಅಂದು ಕೇವಲ ತನ್ನವಳಷ್ಟೇ ಆಗಿದ್ದ ಲಂಗ ಅಂಗಿಯ ಹುಡುಗಿ ಮಾಂಡೋವಿಯನ್ನ ನೆನಪಿಸಿಕೊಂಡು ಮಹಾಪೂರದಂತೆ ತುಂಬಿ ಬಂದವು. ಕುಳಿತಲ್ಲೇ ಒಂದಾದ ಮೇಲೊಂದರಂತೆ ಪೆಗ್ಗು ವಿಸ್ಕಿ ಹೀರಿ ತೂರಾಡುತ್ತಾ ಮನೆಗೆ ಬಂದ ವೆಂಕಟಾಚಲಪತಿ ಮರುದಿನ ಕ್ಲಬ್ಬಿನ ಒಡೆಯನನ್ನ ತನ್ನ ಕಚೇರಿಗೆ ಕರೆಯಿಸಿ ಕೇಳಿದ್ದ. ಆ ಕನ್ನಡಿಯ ಬೆಲೆ ಎಷ್ಟು? ಎಷ್ಟೇ ಆಗಿರಲಿ, ಅದು ತನ್ನ ಬದುಕಿನ ಏಕೈಕ ಉದ್ದೇಶವನ್ನ ಅಖಂಡವಾಗಿ 27 ನಿಮಿಷಗಳ ಕಾಲ ತನ್ನಲ್ಲಿ ಸೆರೆ ಹಿಡಿದಿತ್ತು. ಅದು ತನಗೆ ಬೇಕು. ಅದರ ಚೌಕಟ್ಟು ಇಂಗ್ಲೆಂಡಿನದ್ದು, ಕನ್ನಡಿ ಬೆಲ್ಜಿಯಂನದ್ದು, ಅದಕ್ಕೆ ನೊರಜು ಹಾಕಿದ್ದು ಫಿನ್ಲೆಂಡಿನಲ್ಲಿ ಎಂದೆಲ್ಲ ಗೊಣಗತೊಡಗಿದ ಕ್ಲಬ್ಬಿನ ಧಣಿಯ ಕೈಗೆ 3,000 ರೂಪಾಯಿಗಳ ಕಂತೆಯನ್ನಿಟ್ಟು, ಸಂಜೆ ಒಳಗಾಗಿ ಅದು ನನ್ನ ಮನೆಯಲ್ಲಿರಬೇಕು ಎಂದು ಆದೇಶಿಸಿದ್ದ.
ಹೀಗೆ ಕೆಲವೇ 100 ರೂಪಾಯಿಗಳ ಕನ್ನಡಿಯನ್ನ 1000ಗಟ್ಟಲೆ ಕೊಟ್ಟು ಖರೀದಿ ಮಾಡಿದ ವೆಂಕಟಾಚಲಪತಿ ಕನ್ನಡಿಯ ಒಳಗಿನ ಆ ಭಾಗವನ್ನ ಕಣ್ಣಲ್ಲೇ ಗುರುತು ಮಾಡಿಕೊಂಡಿದ್ದ. ಅಲ್ಲೇ ಅಲ್ಲೇ ಅದೇ ಎಡದ ಮೂಲೆಯಲ್ಲೇ ಅಂದು ಮಾಂಡೋವಿಯ ಬಿಂಬ ಮೂಡಿದ್ದು. ಅವಳದ್ದಷ್ಟೇ ಅಲ್ಲ, ಉಳಿದವರ ಬಿಂಬಗಳೂ ಮೂಡಿದ್ದವು. ಅದು ಅವನ ಮನಸ್ಸಿಗೆ ದಾಖಲಾಗಿರಲೇ ಇಲ್ಲ. ಒಬ್ಬ ಮಾಂಡೋವಿಯೇ ಅಲ್ಲಿ ಮೂಡಿದ್ದಳು, ಅಷ್ಟು ಸಾಕು. ಏಕಾಂತದಲ್ಲಿ ಇದ್ದಾಗಲೆಲ್ಲ ಕನ್ನಡಿಯ ಒಳಗೆ ಆ ರೂಪ ಮೂಡಿತು ಎಂಬಂತೆ ಭ್ರಮಿಸಿಕೊಂಡು ಸರಿಯಾಗಿ ಅದರ ಪಕ್ಕಕ್ಕೆ ತನ್ನ ಬಿಂಬ ಮೂಡಿಸಿಕೊಂಡು ಗಂಟೆಗಟ್ಟಲೆ ಅದನ್ನೇ ನೋಡುತ್ತಾ ಆನಂದಿಸುತ್ತಿದ್ದ ವೆಂಕಟಾಚಲಪತಿಗೆ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದ್ದ ತನ್ನ ವೃದ್ಧಾಪ್ಯದ ಲಕ್ಷಣಗಳೂ ಒಂದೂ ಗಮನಕ್ಕೆ ಬರುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಮಾಂಡೋವಿ ಮತ್ತು ತಾನು 2 ಬೇರೆಯದ್ದೇ ಆದ ಜಗತ್ತುಗಳಲ್ಲಿ ಜೀವಿಸುತ್ತಿದ್ದೇವೆ ಎಂಬ ವಿಷಯವೂ ಅವನ ಗಮನಕ್ಕೆ ಬರುತ್ತಿರಲಿಲ್ಲ. ಅದಾದ ಮೇಲೂ ಅನೇಕ ಸಲ ಅವರಿಬ್ಬರು ಪರಸ್ಪರ ಭೇಟಿಯಾಗಿದ್ದರು. ಆಗ ಅದೇ ಪರಿಚಯದ, ಕೇವಲ ಪರಿಚಯದ ನಗೆ. ಅಕಸ್ಮಾತ್ತಾಗಿಯಾದರೂ ತನಗೆ ಆ ಹಳೆಯ ದಿನಗಳ ನೆನಪು ಇನ್ನೂ ಇದೆ ಎಂಬುದನ್ನು ತೋರಗೊಡದೆ ತಲೆ ಅಲುಗಿಸಿ ನಗುತ್ತಿದ್ದ ಮಾಂಡೋವಿಯ ಕಣ್ಣುಗಳಲ್ಲಿ ತನ್ನ ಕೊಳಲ ರಾಗಗಳ ಪಳೆಯುಳಿಕೆಗಳನ್ನ ಚಲಂ ಹುಚ್ಚನಂತೆ ಹುಡುಕಿ ಸೋಲುತ್ತಿದ್ದ. ಗಂಡನಿಂದ ಒಂದು ಅರೆ ಕ್ಷಣವೂ ಬೇರೆ ಆಗುತ್ತಿರಲಿಲ್ಲ ಮಾಂಡೋವಿ. ಮದುವೆ ಆದಾಗಿನಿಂದಲೂ ಇಂಗ್ಲಿಷರಂತೆ ಹೆಂಡತಿಯ ತೋಳಿಗೆ ತೋಳು ಬೆಸೆದುಕೊಂಡೇ ತಿರುಗುತ್ತಿದ್ದ ಡಾಕ್ಟರ್ ಚನ್ನಬಸವನ ಗೌಡನನ್ನ ಆ ಊರಿನಲ್ಲಿ ಇದ್ದವರು ಯಾರೂ ಕೂಡ ಹೆಂಡತಿ ಬಾಕನು ಎಂಬಂತೆ ನೋಡುತ್ತಿರಲಿಲ್ಲವೆಂಬುದು ಅವರ ಪುಣ್ಯ. ಏನಿದ್ದರೂ ಎದುರಿಗೆ ಯಾರಾದರೂ ಬಂದಾಗಷ್ಟೇ ಅವರ ಕೈಕುಲುಕಲೆಂದು ತನ್ನ ಹೆಂಡತಿಯ ತೋಳಿನಿಂದ ಬೇರೆಯಾಗುತ್ತಿದ್ದ ಡಾಕ್ಟರ್ ಗೌಡ. ಇವರಿಬ್ಬರು ಜೊತೆಯಾಗಿಯೇ ಹುಟ್ಟಿ ಬದುಕಿ ಕಡೆಗೆ ಜೊತೆಯಲ್ಲಿಯೇ ಸಾಯುತ್ತಾರೇನೋ ಎನ್ನಿಸಿದಾಗ ವೆಂಕಟಾಚಲಪತಿ ಮಗುವಿನಂತೆ ಹೆದರಿ ನಡುಗುತ್ತಿದ್ದ. ದೇವರೇ, ನನ್ನ ನಿರೀಕ್ಷೆಗೆ ಒಂದು ನ್ಯಾಯಯುತ ಅಂತ್ಯವನ್ನ ಒದಗಿಸು ಎಂಬಂತೆ ಮನದಲ್ಲೇ ಕೈ ಎತ್ತಿ ಬೇಡುತ್ತಿದ್ದ. ಅವಳಿಗೆ ತಾನಿನ್ನೂ ನೆನಪಿದ್ದೇನೆಯೋ ಇಲ್ಲವೋ ಅದು ಬೇರೆ ಮಾತು. ಒಬ್ಬಂಟಿಯಾಗಿ ದೊರೆತ ದಿನ ಅವಳನ್ನ ಹೇಗಾದರೂ ಒಲಿಸಿಕೊಂಡೇನು ಎಂಬ ವಿಲಕ್ಷಣ ವಿಶ್ವಾಸ ತನಗೆ ಇದೆ. ಆದರೆ ಅದ್ಯಾವುದೂ ಸಂಭವಿಸುವುದಕ್ಕೆ ಮುಂಚೆಯೇ ಸಾವು ಬಂದು ಆಟ ಕೆಡಿಸಬಾರದಲ್ಲ ಎಂದು ಚಿಂತಿತನಾಗುತ್ತಿದ್ದ. ಚಲಪತಿಯ ಪಾಲಿಗೆ ಒಂದು ನಿರ್ಲಿಪ್ತ ನಗೆ ಮತ್ತು ಆಂತರ್ಯದಲ್ಲಿ ಪಾಪ ಛೆ ಎಂಬ ಉಳಿದೆಲ್ಲ ನಿಟ್ಟುಸಿರುಗಳಿಗಿಂತ ಕೊಂಚ ಹೆಚ್ಚು ಗಾಢವಾದ ನಿಟ್ಟುಸಿರಿನ ಹೊರತು ಮತ್ತೇನನ್ನೂ ಉಳಿಸಿಕೊಂಡಿರದ ಮಾಂಡೋವಿ ಎಂಬ 58ರ ತುಂಬು ಮುತ್ತೈದೆ ಎಂತಹ ಮೈ ಮರವಿನಲ್ಲೂ ಚಲಪತಿಯ ಹೆಜ್ಜೆಗಳು ಮನಸ್ಸಿನ ತನಕ ನಡೆದು ಬರಲು ಮಾತ್ರ ಅವಕಾಶ ಮಾಡಿಕೊಟ್ಟಿಯೇ ಇರಲಿಲ್ಲ. ಅಕಸ್ಮಾತು ಅವನು ತಮ್ಮಿಬ್ಬರ ನಡುವಿನ ಅಂತರವನ್ನ ಕಡಿಮೆ ಮಾಡಿಕೊಳ್ಳಲು ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೂ ಮಾಂಡೋವಿ ತನ್ನ ಸಂಸಾರದ ಚಿಪ್ಪಿನ ಒಳಕ್ಕೆ 4 ಹೆಜ್ಜೆ ಸರಿದು ಹೋಗುತ್ತಿದ್ದಳು. ಅವನೆಡೆಗೆ ತಾನು ಉದ್ದೇಶಪೂರ್ವಕವಾಗಿ ತೋರ್ಪಡಿಸುವ ನಿರ್ಲಿಪ್ತ ಔದಾಸೀನ್ಯಗಳೆಲ್ಲ ತನ್ನ ಪುಕ್ಕಲುತನದ ಪರಮಾವಧಿ ರೂಪಗಳು ಎಂಬುದು ಮಾಂಡೋವಿಗೆ ಚೆನ್ನಾಗಿ ಗೊತ್ತಿತ್ತು ಮತ್ತು ಅವಳಿಗೆ ಅದು ಗೊತ್ತಿತ್ತೆಂಬುದು ವೆಂಕಟಾಚಲಪತಿಗೂ ಗೊತ್ತಿತ್ತು. ಎಂದಿನಂತೆ ಇಳಿ ಸಂಜೆಯಲ್ಲಿ ಕಚೇರಿಯಿಂದ ಹೊರಬಿದ್ದು ಕೆರೆ ಕಟ್ಟೆಯ ಪಕ್ಕದಲ್ಲಿ ಉದ್ದಕ್ಕೆ ಒಬ್ಬನೇ ನಡೆದಾಡಿ ಬರಲು ಹೊರಟ ಚಲಪತಿಗೆ ಇದ್ದಕ್ಕಿದ್ದಂತೆ ತಾನು ಮಾಂಡೋವಿಯನ್ನ ನೋಡಿ ತುಂಬ ದಿನಗಳು ಆದವು ಎಂಬುದು ನೆನಪಾಯಿತು. ಇತ್ತೀಚೆಗೆ ಸಭೆ ಸಮಾರಂಭಗಳಲ್ಲೂ ಅವಳು ಸಿಕ್ಕಿಲ್ಲ. ಶ್ರೀಮಂತರ ಮನೆಯ ಬೆಕ್ಕು ಈಯಿತೆಂದರೂ ಸುದ್ದಿಯಾಗುವಂತಹ ಆ ತಗಡು ನೆಲದ ನಗರಿಯಲ್ಲಿ ಈ ಮಧ್ಯೆ ಮಾಂಡೋವಿಯ ಸುದ್ದಿಯೇ ಇಲ್ಲವಲ್ಲ ಎಂದು ಅಚ್ಚರಿಗೊಂಡ. ತಾರುಣ್ಯದ ಹಂಬಲವೊಂದು ಹಠಾತ್ತನೆ ಚಂಡಮಾರುತದಷ್ಟು ತೀವ್ರವಾಗಿ ಮನದಲ್ಲಿ ಎದ್ದು ಕುಳಿತಿದ್ದರೆ ಅದನ್ನ ಅದುಮಿಡಲು ಆಗದೆ ಕೆರೆ ಕಟ್ಟೆಯ ದಾರಿ ಬದಲಾಯಿಸಿ ಸತ್ಯನಾರಾಯಣ ಪೇಟೆಯತ್ತ ಹೆಜ್ಜೆ ಹಾಕತೊಡಗಿದ ಚಲಪತಿ. ಅದು ಊರಾಚೆಗಿನ ಬ್ರಾಹ್ಮಣರ ಅಗ್ರಹಾರ.
ಇದ್ದ 50 ಮನೆಗಳು ಬ್ರಾಹ್ಮಣರವೇ, ಮಾಧ್ವರವು. ಅವುಗಳ ನಡುವೆ ಅಲ್ಲೊಂದು ಇಲ್ಲೊಂದು ಹೊಲಗೇರಿಯಂತಹ ಸ್ಮಾರ್ತ ಮನೆಗಳು. ಅಂತಹ ಕೇರಿಯ ಪೂರ್ವದ ಕೊನೆಯಲ್ಲಿ ಗುಂಟಪ್ಪನ ಹೊಲದ ಪಶ್ಚಿಮಕ್ಕೆ ಮೊಟ್ಟ ಮೊದಲ ಬಾರಿಗೆ ಭವ್ಯವಾದ ಬಂಗಲೆಯೊಂದನ್ನು ಕಟ್ಟಿಸಿಕೊಂಡ ಮೊದಲ ಶೂದ್ರನೆಂದರೆ ಡಾಕ್ಟರ್ ಚನ್ನಬಸವನ ಗೌಡ. ಮಾಧ್ವ ಬ್ರಾಹ್ಮಣರ ದೃಷ್ಟಿಯಲ್ಲಿ ಸ್ಮಾರ್ತರಂತಹ ಸ್ಮಾರ್ತರೇ ಶೂದ್ರ ಮುಂಡೇಗಂಡರಾಗಿರುವಾಗ ಈ ಲಿಂಗಾಯುತನನ್ನ ಅವರು ಶೂದ್ರರೆನ್ನದೇ ಬಿಟ್ಟಾರೆಯೇ? ಆದರೆ ಡಾಕ್ಟರ್ ಗೌಡನ ಮನೆಯಲ್ಲಿ ದುಡ್ಡಿತ್ತು, ಕೈಯಲ್ಲಿ ಸ್ಟೆಥಾಸ್ಕೋಪು. ಇರ್ರೆಗ್ಯುಲರ್ ಆಗತೊಡಗಿದ ಹೆಂಡಂದಿರ ಮುಟ್ಟಿನಿಂದ ಹಿಡಿದು ಕೊಟ್ಟಾಲಪಲ್ಲಿಯ ಬೇಡರ ಹೆಂಗಸರಿಂದ ತಗುಲಿಸಿಕೊಂಡ ತಮ್ಮ ಸುಖ ರೋಗಗಳ ತನಕ ಎಲ್ಲ ಗುಟ್ಟುಗಳನ್ನು ಡಾಕ್ಟರ್ ಗೌಡನ ಮುಂದೆ ಹೇಳಿಕೊಳ್ಳಬೇಕಾಗುತ್ತದೆ ಎಂಬ ಕಾರಣದಿಂದಾಗಿ ಅವರು ಗೌಡನನ್ನ ಪೂರ್ತಿ ಶೂದ್ರನಂತೇನೂ ಕಾಣುತ್ತಿರಲಿಲ್ಲ. ನಡೆಯುತ್ತಾ ನಡೆಯುತ್ತಾ ಊರಂಚಿಗೆ ಬಂದ ಚಲಪತಿಗೆ ಡಾಕ್ಟರ್ ಗೌಡನ ಮನೆ ವಿಶಾಲವಾಗಿದೆಯಾದರೂ ತಾನು ಮಾಂಡೋವಿಗಾಗಿ ಕಟ್ಟಿಸಿದ ಬಂಗಲೆಯಷ್ಟು ಸುಂದರವಾಗಿಲ್ಲ ಎನಿಸಿತು. ತನ್ನ ತೋಟದಲ್ಲಿ ಇಲ್ಲದ ಯಾವ್ಯಾವ ಗಿಡಗಳು ಆ ಮನೆಯ ಮುಂದಿವೆಯೋ ನೋಡಿ ಮನಸ್ಸಿನಲ್ಲೇ ಗುರುತು ಹಾಕಿಕೊಂಡ. ನಾಳೆ ಅವಳು ಬಂದ ಮೇಲೆ ಅದೊಂದು ಕೊರತೆಯೇ ದೊಡ್ಡದಾಗಬಾರದಲ್ಲ ಎಂದು ಕನಸು ಹರವಿಕೊಳ್ಳುತ್ತಾ ನಡೆದವನು ಸರಿಯಾಗಿ ಅವಳ ಮನೆಯ ಮುಂದಕ್ಕೆ ಹೋಗುವುದಕ್ಕೂ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ದೊಡ್ಡ ಮಳೆಯೊಂದು ಧಾರಾಕಾರವಾಗಿ ಸುರಿಯಲು ಆರಂಭಿಸಿದ್ದಕ್ಕೂ ಸರಿಹೋಯಿತು. ಛೀ, ಇದೇನ್ ಕೆಲಸ ಮಾಡಿಕೊಂಡೆ? ಹೀಗೆ ಸಿಕ್ಕಿಬೀಳಬೇಕೆ ಮಾಂಡೋವಿಯ ಕೈಗೆ ಈ ವಯಸ್ಸಿನಲ್ಲಿ ಎಂದು ಹಲುಬತೊಡಗಿದವನನ್ನ 2 ನಿಮಿಷಗಳಲ್ಲಿ ಕೋಟು ಪ್ಯಾಂಟು ಅಂಗಿಯ ಸಮೇತವಾಗಿ ತೋಯಿಸಿ ತೊಪ್ಪೆ ಮಾಡಿ ಹಾಕಿತ್ತು ಮಳೆ. ಬೇರೆಲ್ಲೂ ಹೋಗಲು ಸಾಧ್ಯವಿರದಿದ್ದರಿಂದ ಅನಿವಾರ್ಯವಾಗಿ ಅವನು ಮಾಂಡೋವಿಯ ಮನೆಯ ಮುಂದಿನ ದೊಡ್ಡ ಬೇವಿನ ಮರವೊಂದರ ಅಡಿಯಲ್ಲಿ ಮಳೆಯಿಂದ ತಪ್ಪಿಸಿಕೊಂಡು ನಿಂತ. ಇರುಚಲು ಬಡಿಯುತ್ತಲೇ ಇತ್ತು. ಈ ವೇಷದಲ್ಲಿ ಮಾಂಡೋವಿ ಏನಾದರೂ ನನ್ನನ್ನ ನೋಡಿದ್ರೆ ಗತಿ ಏನು ಎಂದು ಹೈಸ್ಕೂಲು ಹುಡುಗನಂತೆ ಆತಂಕಗೊಳ್ಳುತ್ತಾ ನಿಂತಿರುವಾಗಲೇ, ತಾತ ಮನೆಯೊಳಗೆ ಬಂದು ನಿಂತ್ಕ ಎಂಬ ಕೂಗು ಕೇಳಿಸಿತು. ಬೆಚ್ಚಿ ಬಿದ್ದ ಚಲಪತಿ ತಿರುಗಿ ನೋಡಿದವನಿಗೆ ಮನೆ ಬಾಗಿಲಲ್ಲಿ ನಿಂತ ಕೆಲಸದ ಹುಡುಗಿ ಓಡಿ ಬಂದು ಕೊಡೆಯೊಂದನ್ನು ಕೊಟ್ಟು, ತಗ, ನಾಳೆ ನಾಡಿದ್ದು ಯಾವಾಗನ ಕೊಟ್ಟು ಕಳಿಸ್ಬೇಕಂತೆ ಎಂದು ಹೇಳಿ ಅದೇ ಮಳೆಯಲ್ಲಿ ಬುಡಬುಡನೆ ಓಡಿ ಹೋದಾಗ ವಿಚಿತ್ರ ಕಂಪನ ಉಂಟಾಯಿತು. ಇನ್ಯಾರು ಮಾಂಡೋವಿಯೇ ಕಳಿಸಿರಬೇಕು. ಹಾಗಾದರೆ ಅವಳು ತನ್ನನ್ನು ನೋಡಿಬಿಟ್ಟಿದ್ದಾಳೆ ಎಂಬ ಅಪರಾಧಿ ಪ್ರಜ್ಞೆ ಕಾಡಿದಂತೆಯೇ ತಾನು ಮಳೆಯಲ್ಲಿ ನೆನೆಯದಿರಲಿ ಎಂದು ಕಾಳಜಿ ಮಾಡುವಷ್ಟಾದರೂ ಮಾಂಡೋವಿಯಲ್ಲಿ ಪ್ರೀತಿ ಉಳಿದಿದೆಯಲ್ಲ ಎಂಬ ಅನಂತ ಭಾವವೊಂದು ಅವನನ್ನು ಆವರಿಸಿಕೊಂಡಿತು. ಕೈಗೆ ಕೊಡೆ ಸಿಗುವ ಹೊತ್ತಿಗಾಗಲೇ ತೊಯ್ದು ತೊಪ್ಪೆಯಾದ ತನ್ನ ಮುದಿ ಮೈಯನ್ನ ಹೆಚ್ಚು ಹೊತ್ತು ಮರದ ರಕ್ಷಣೆಗೆ ಬಿಡದೆ ಆ ಕೆಸರು ತುಳಿದುಕೊಂಡೇ ಮನೆ ತಲುಪಿದ ಚಲಪತಿ ಒಂದೇ ಸಲಕ್ಕೆ 2 ದಶಗುಣಿ ಮಾತ್ರೆ ನುಂಗಿ 1 ಮಿಳ್ಳೆಯ ತುಂಬ ಬ್ರಾಂದಿ ಸುರುವಿಕೊಂಡು ಬೆಚ್ಚಗೆ ಹೊದ್ದು ಮಲಗಿಬಿಟ್ಟ. ಆದರೆ ಹಾಗೆ ತಾನು ಮಳೆಗೆ ಸಿಕ್ಕು ಒದ್ದಾಡುವಾಗ ತನ್ನನ್ನು ಒಳಕ್ಕೆ ಕರೆದದ್ದಾಗಲಿ ಕೊಡೆ ಕೊಟ್ಟು ಕಳಿಸಿದ್ದಾಗಲಿ ಮಾಂಡೋವಿ ಅಲ್ಲವೇ ಅಲ್ಲ, ಮತ್ತು ತಾನು ಅಲ್ಲಿ ಹೋಗಿ ಸಿಕ್ಕು ಬಿದ್ದ ಹೊತ್ತಿನಲ್ಲಿ ಮನೆಯಲ್ಲಿ ಮಾಂಡೋವಿಯೂ ಇರಲಿಲ್ಲ, ಡಾಕ್ಟರ್ ಚನ್ನಬಸವನಗೌಡನೂ ಇರಲಿಲ್ಲ ಎಂಬ ವಿಷಯ ಚಲಪತಿಗೆ ಮುಂದೆ ಕೆಲ ದಿನಗಳ ನಂತರ ಅರಿವಾದಾಗ ಸಂತೋಷ ವಿಷಾದಗಳು ಎರಡೂ ಏಕಕಾಲದಲ್ಲಿ ಆದವು. ಕೇವಲ ಮಳೆ ಆಗುತ್ತಿದ್ದ ಹೊತ್ತಿನಲ್ಲಷ್ಟೇ ಅಲ್ಲ, ಕಳೆದ 6 ತಿಂಗಳಿಂದ ಮಾಂಡೋವಿ ಆ ಮನೆಯಲ್ಲಿಯೇ ಇಲ್ಲ ಎಂಬ ವಿಷಯ ತಿಳಿದಾಗ ಅವನು ನಿಜಕ್ಕೂ ಆತಂಕಗೊಂಡಿದ್ದ. ಹಾಗಾದರೆ ಮಾಂಡೋವಿ ಎಲ್ಲಿ ಹೋದಳು? ಕೇಳೋಣ.